ಹಲೋ ಚಾಂಪಿಯನ್ಸ್. ಸೊ ಈ ಒಂದು ವಿಡಿಯೋಲಿ ಸ್ಟ್ಯಾಟಿಸ್ಟಿಕ್ಸು ಐ ಆಮ್ ಟ್ರೈಂಗ್ ಟು ಸಾಲ್ವ್ ಅಲ್ಲ, ಸೊ ಐ ವಿಲ್ ಬಿ ಸಾಲ್ವಿಂಗ್ ಟು ಸಮ್ ಎಕ್ಸ್ಟೆಂಟ್. ಯಾಕಂದರೆ ಸೊಲ್ಯೂಷನ್ ಆಗಲೇ ಇದೆ. ಸೊ ಕ್ವಿಕ್ಕಾಗಿ ಮಾಡಬೇಕು ಅಂತ ಸೊಲ್ಯೂಷನ್ಸು ಆ್ಯಂಡ್ ಅಗೇನ್ ದಿ ಸೊಲ್ಯೂಷನ್ಸ್ ಏನಿದೆ ಬೋರ್ಡು, ಸೊ ಯಾವುದು ನೀವು ಹೆಂಗೆ ಬರೆದ್ರೆ ಹೆಂಗೆ ಮಾರ್ಕ್ಸ್ ಕೊಡ್ತಾರೆ, ಸೊ ಮಾರ್ಕ್ಸ್ ವೈಸು ತೋರಿಸಿದ್ದೀನಿ. ಬಿಕಾಸ್ ಸ್ಟ್ಯಾಟಿಸ್ಟಿಕ್ಸು 2019 ಇಲ್ಲಿ ತನಕ ನೋಡಿದ್ರೆ ಇಟ್ಸ್ ನಾಟ್ ಲೈಕ್ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಡೈರೆಕ್ಟಾಗಿ ಕೇಳಿರ್ತಾರೆ ಯಾವುದು ಮೀನ್ ಆಯಿತು, ಮೋಡ್ ಆಯಿತು, ಮೀಡಿಯನ್ ಆಯಿತು. ಎಕ್ಸೆಪ್ಟ್ ನಿಮಗೆ ಯಾವುದು ಲೆಸ್ ದೆನ್ ಮೋರ್ ದೆನ್ ಓಜಿವ್ ಗ್ರಾಫ್ ಇದ್ದಿದ್ದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಬೆಟ್ ಹೆಡೇಕ್. ಯಾಕಂದರೆ ಅದು ಕನ್ವರ್ಟ್ ಮಾಡೋದಾಯಿತು ಅಥವಾ ಡ್ರಾ ಮಾಡೋದಾಯಿತು ಒಂದು ಸಲ ಕನ್ಫ್ಯೂಷನ್ ಸಾಕಷ್ಟು ಜನ ಮಾಡ್ಕೊತಿದ್ರು. ಅದಕ್ಕೆ ಅನ್ಸುತ್ತೆ ನಿಮಗೂ ತೆಗೆದಿದ್ದಾರೆ. ಸೊ ಕೈಂಡ್ ಆಫ್ ಯು ಆರ್ ಸೇಫ್. ಬಟ್ ಮೋರ್ ದೆನ್ ಟೇಬಲ್, ಲೆಸ್ ದೆನ್ ಟೇಬಲ್ ಇದೆ, ನಿಮ್ಮ ಎಕ್ಸಾಂಪಲಲ್ಲೂ ಇದೆ. ಸೊ ಅದಕ್ಕೆ 2 ಎಕ್ಸಾಂಪಲ್ ತೊಗೊಂಡಿದೆ, ಇದೊಂದು ಮತ್ತು ನಿಮಗೆ ಎಕ್ಸಾಂಪಲಲ್ಲಿ ಏನಿರೋದನ್ನು, ಸೊ ದಟ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಇನ್ ಕೇಸ್ ಅದನ್ನು ಕೇಳಿದ್ರು ಅಂದರೆ. ಇಲ್ಲ ಡೈರೆಕ್ಟ್ ಅಂದರೆ ಹಿಂದೆ ಉಡಾಯಿಸಿ. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ. ದ ನಂಬರ್ ಆಫ್ ಫ್ಯಾಮಿಲೀಸ್ ಹ್ಯಾವ್ ಎ ಇನ್ಕಮ್ ರೇಂಜ್. ಸೊ ಇನ್ಕಮ್ ರೇಂಜ್ ಕೊಟ್ಟಿದ್ದಾರೆ ಎಷ್ಟು? 16,000 to 19,000. ಸೊ 16,000 19,000 ಎಷ್ಟು ಜನ ಅಂತ. ಒಂದು ಮೊದಲನೇದು ಇನ್ಕಮ್ ಮೋರ್ ದ್ಯಾನ್ 10,000. ನೆಕ್ಸ್ಟ್ ಮೋರ್ ದ್ಯಾನ್ 13,000. ಅವ್ರು ಕೇಳಿದ್ರೆ 16 to 19 ಇಲ್ಲಿದೆ. ಸೊ ಇಲ್ಲಿದೆ ಅಂದಿದ ತಕ್ಷಣ ಇಟ್ಸ್ ನಾಟ್ 69, ಇಟ್ಸ್ ನಾಟ್ 50. ಬಿಟ್ವೀನ್, ಸೊ ಇನ್ಕಮ್ ರೇಂಜ್ ಎಷ್ಟು ಜನ ಇದ್ದಾರೆ. ಸೊ ಇಫ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಇಟ್ ಈಸ್ ನಥಿಂಗ್ ಬಟ್ ದ ಡಿಫರೆನ್ಸ್. ಸೊ ದ ಆ್ಯಕ್ಚುಯಲ್ ನಂಬರ್ ಇಸ್ 19. ಓಕೆ, 69 - 50 19. ಡೈರೆಕ್ಟ್ ಮೆಥಡ್. ಸೊ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟ್ ಮೆಥಡ್ ಅಂದರೆ ಪರ್ಟಿಕ್ಯುಲರಾಗಿ ಕೇಳ್ಬೋದು. ಇಲ್ಲ ಅಂದರೆ ಜಸ್ಟ್ ಫೈಂಡ್ ದ ಮೀನ್ ಅಂತ ಕೇಳಿದ್ರೆ ಯು ಕ್ಯಾನ್ ಯೂಸ್ ಎನಿ ಪರ್ಟಿಕ್ಯುಲರ್ ಮೆಥಡ್. 3 ಮೆಥಡ್ ಇದೆ, 3 ನೋಡ್ಕೊಳ್ರಿ. ಬಿಕಾಸ್ ಈ ಥರ ಏನಾದ್ರು ಸ್ಪೆಸಿಫೈ ಮಾಡಿದ್ರು ಅಂದರೆ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಯೂಸಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಮೆಥಡ್. ಸೊ ಯಾವುದು? ಒಂದು ಡೈರೆಕ್ಟು, ಇನ್ನೊಂದು ಅಸ್ಯೂಮ್ಡ್ ಮೆಥಡು, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ 3 ಇದೆ, 3 ಒಂದ್ಸಲ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಡೈರೆಕ್ಟ್ ಮೆಥಡು, ಕ್ಲಾಸ್ ಇಂಟರ್ವಲ್ ಇದೆ. ಓಕೆ, ನೆಕ್ಸ್ಟ್ ಎಲ್ಲ ಫ್ರೀಕ್ವೆನ್ಸಿ ಎಲ್ಲ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಮೆಥಡಲ್ಲಿ ಏನು ಮಾಡ್ತೀರಾ? ಫಸ್ಟು ಇದರದ್ದು ಡಿಫ್ರೆನ್ಸ್ ಅಲ್ಲ, ಆ್ಯಾವ್ರೇಜ್ ಫೈಂಡ್ ಮಾಡ್ತೀರಾ. 10 + 20 30, 30/2 15. ಸೊ ಅದೇ ರೀತಿ 15 25 35 45 55 ಏನು ಬರುತ್ತೆ ಯು ವಿಲ್ ಮಲ್ಟಿಪ್ಲೈ ವಿತ್ ಫ್ರೀಕ್ವೆನ್ಸಿ. ಸೊ ಇಲ್ಲಿದೆ ನೋಡಿ ಸ್ಟೆಪ್ಪು. ಫ್ರೀಕ್ವೆನ್ಸಿ ಇದೆ, ಮಿಡ್ ಪಾಯಿಂಟ್ ಹೆಂಗೆ ಹೇಳೋದಲ್ಲ, 10 + 20 / 2 ಎಲ್ಲ ಬರೆದ್ರಿ. ದೆನ್ ಯು ವಿಲ್ ಮಲ್ಟಿಪ್ಲೈ 4 × 15 60, 6 × 25 150 ಎಲ್ಲ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಟೋಟಲ್ ವೆನ್ ಯು ಆ್ಯಡ್ ಆಲ್ ದಿಸ್ ಎಷ್ಟು ಬಂತು? 620. ಸಿಮಿಲರ್ಲಿ ವೆನ್ ಯು ಆ್ಯಡ್ ಆಲ್ ದಿಸ್ ಫ್ರೀಕ್ವೆನ್ಸಿ 20, ಲಾಸ್ಟಿಗೆ 620 / 20. ಡೈರೆಕ್ಟ್ ಮೆಥಡು 620 / 20 31. ಸೊ ದಿಸ್ ಇಸ್ ದ ಮೀನ್. ಮುಗೀತು. ನೆಕ್ಸ್ಟು ಮೀಡಿಯನ್. ಸೊ ಮೀಡಿಯನ್ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಫಸ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಮಾಡ್ತೀರಾ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಾಗ 5 + 8 13, 13 + 10 23, 23 27 30. ಸೊ ನಿಮಗೆ ಇಲ್ಲಿ 30 ಏನು ಬರುತ್ತೆ? ವೆನ್ ಯು ಆರ್ ಡೂಯಿಂಗ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಿಮಗೆ 30 ಬರಬೇಕು. ಸೊ ಬಂತು ಅಂದರೆ ಫೈನ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ಒಂದು ಸಲ ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ 5 + 8 13. ಓಕೆ, 5 ನೆಕ್ಸ್ಟ್ 5 ಇದು ಬರಿಬೇಕಾದ್ರೆ ಈ ಹಿಂಗೆ ಹೋಗ್ಬೇಕಾದ್ರೆ ಸೊ ಕೆಲವೊಂದ್ಸಲ ಏನಾಗುತ್ತೆ, ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫಸ್ಟು ಅಷ್ಟು ಆ್ಯಡ್ ಮಾಡಿ ಲಾಸ್ಟಲ್ಲಿ ಅದೇ ಬರ್ತಿದೆಯಾ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಓಕೆ, ಇಲ್ಲೇ ಮಾಡಿರ್ತೇನೆ, ಮಾಡಿದಿರೋದು. ಸೊ 5 + 8 13 ಅದೇ ಹೇಳಿದ್ದು. ಹಿಂಗೆ ಬರಬೇಕಾದ್ರೆ ಸೊ 8 + 10 ಬರೋಲ್ಲ ಇಲ್ಲಿ. ಸೊ ಅದಕ್ಕೆ ಸೊ 5 + 8 13. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? 13 + 10 23. ನೆಕ್ಸ್ಟು ಅಥವಾ ಫುಲ್ಲು ಇದನ್ನು ಹಿಂಗೆ ತೊಗೋಬೋದು, ಅದಕ್ಕೆ ಹೇಳಿದ್ದು. ಸೊ ಇಲ್ಲಿ ಹೆಂಗೆ ತೊಗೊತಿದ್ದೀರಾ ಅದನ್ನ ಕೇರ್ಫುಲ್ಲಾಗಿರಬೇಕು. ಓಕೆ, ಸೊ ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿರ್ರಿ. ಸೊ 5 + 8 13 ಇದು 3 ಆ್ಯಡ್ ಮಾಡ್ತೀರಾ ಫೈನ್. ಇಲ್ಲ 13 + 10 23, 23 + 4 27, 27 + 3 30 ಆ್ಯಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಸೊ 30 ಏನಿದೆ
ಇಲ್ಲಿ ಟೋಟಲ್ ಮ್ಯಾಚ್ ಆಗಬೇಕು. ಮ್ಯಾಚ್ ಆಯಿತು, ಓಕೆ. ಸೊ ಇದು ಮ್ಯಾಚ್ ಆದಮೇಲೆ ಫಾರ್ಮುಲಾ ಹಾಕೋದು, ವ್ಯಾಲ್ಯೂಸ್ ಏನಿದೆ ತೊಗೊಂಡು ಸಾಲ್ವ್ ಮಾಡೋದು. ಬಟ್ ಫಾರ್ಮುಲಾ ಹಾಕಿದಾಗ ಏನು ಮಾಡಬೇಕು, ದಿಸ್ ಇಸ್ ಎನ್. ಸೊ n/2, ವಾಟ್ ಈಸ್ n/2? 30/2 ಅಂದರೆ, ಸೊ n/2 ಇಸ್ ಈಕ್ವಲ್ ಟು 15. ಸೊ 15 ಏನಿದೆ, 15 ನೆಕ್ಸ್ಟ್ ನಂಬರ್ ಯಾವುದು? ಸೊ ವಾಟ್ ಈಸ್ ದ ನೆಕ್ಸ್ಟ್ ಅಂದರೆ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ವಿಚ್ ನಂಬರ್ ಕಮ್ಸ್ ಆಫ್ಟರ್ 15? ಸೊ 15 ಆದಮೇಲೆ ಯಾವ್ದು ಬರುತ್ತೆ? 23. ಸೊ ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸು, ಸೊ ಎಲ್ 70, ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ 70. ನೆಕ್ಸ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ CF ಅಂದರೆ ಹಿಂದಿಂದು 23, ಇದು ಹಿಂದಿಂದು 13 CF. ಫ್ರೀಕ್ವೆನ್ಸಿ, ಈ ಪರ್ಟಿಕ್ಯುಲರ್ ಮೀಡಿಯನ್ ಕ್ಲಾಸ್ ಫ್ರೀಕ್ವೆನ್ಸಿ 10. ನೆಕ್ಸ್ಟು ಹೈಟ್ ಎಲ್ಲದರದ್ದು ಡಿಫ್ರೆನ್ಸ್ ಸೇಮೇ, ಆಲ್ಮೋಸ್ಟ್ 99%, 99.999% ಕೊಟ್ಟಿರ್ತಾರೆ. ಬಟ್ ಡಿಫ್ರೆನ್ಸ್ ಏನಾದರೂ ಕಂಟಿನ್ಯೂಸ್ ಇಲ್ಲ ಅಂದರೆ ಹೆಂಗೆ ಸಾಲ್ವ್ ಮಾಡೋದು, ಅದು ಒಂದು ವಿಡಿಯೋ ಇದರಲ್ಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡು ರಿವಿಷನ್ ಸೀರೀಸ್ ಮಾಡ್ತಿದ್ದೀನಲ್ಲ, ಸೊ ಅದರಲ್ಲಿ ಅದು ಒಂದು ಎಕ್ಸಾಂಪಲ್ ತೊಗೊತೀನಿ. ಓಕೆ, ಸೊ ಎಲ್ಲ ಬರ್ಕೊಂಡ್ರಿ. ಈ ವ್ಯಾಲ್ಯೂಸ್ ಏನಿದೆ, ದಿಸ್ ಈಸ್ ಕ್ರೂಷಲ್. ಯಾಕಂದರೆ ಇದನ್ನು ನೀವು ಕರೆಕ್ಟಾಗಿ ತೊಗೊಂಡ್ರಿ ಅಂದರೆ ಮಿಕ್ಕಿದೇನು ಏನೂ ಇಲ್ಲ. ಸೊ ಫಾರ್ಮುಲಾ ಹಾಕ್ತೀರಾ, ಎಲ್ಲ ಇಲ್ಲೇ ಇದೆ. ಸೊ ಎಲ್ ಅಂದರೆ ಎಷ್ಟು? 70, ಕ್ಯಾಪಿಟಲ್ ಎಲ್ಲ ಇದು ಸ್ಮಾಲ್ ಎಲ್. ಸೊ 70, n/2 ಇಲ್ಲಾಗಲೇ ಕಲೆಕ್ಟ್ ಮಾಡಿದ್ರೆ 15, CF 13. ಮೇಲಿರೋದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಕನ್ಫ್ಯೂಸ್ ಆಯಿತಾ? ಕೆಲವೊಂದ್ಸಲ ಹಂಗೂ ತೊಗೊತಾರೆ, ಸರ್ CF ನಾನು ಇದೇ ತೊಗೋಬೋದಲ್ಲ 23 ತೊಗೊಂಡ್ರಿ ಅಂದರೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ಯಾಕಂದರೆ 15 - 23 ನೆಗೆಟಿವ್. ನಿಮಗೆ ಇಲ್ಲಿ CF ಒಂದು ವೇಳೆ ಅದೇ ಫ್ರೀಕ್ವೆನ್ಸಿ ತೊಗೊಂಡ್ರೆ ನೆಗೆಟಿವ್, ಯಾವುದೇ ಪ್ರಾಬ್ಲಮಲ್ಲೂ ನೆಗೆಟಿವ್ ಬರುತ್ತೆ. ಇಟ್ ಶುಡ್ ನಾಟ್ ಬಿ ನೆಗೆಟಿವ್, ಪಾಸಿಟಿವ್ ಇರಬೇಕು. ಅಷ್ಟಾಯ್ತಾ? ಸೊ n/2 - CF ಏನಾಯಿತು? ಪಾಸಿಟಿವ್ ಆಯಿತು. ಡಿವೈಡ್ ಬೈ F ಅಂದರೆ 10 × H. ಸಾಲ್ವ್ ಮಾಡಿರಿ ಅಂತ ಮೇಯ್ನ್ ದಿಸ್ ಇದಕ್ಕೆ ತೊಗೊಂಡ್ರಿ, ಫಾರ್ಮುಲಾ ಮುಗಿದಂಗೆ ಫಾರ್ಮುಲಾ ಹಾಕ್ತೀವಿ. ಓಕೆ, ಸಿಮಿಲರ್ಲಿ ಫೈಂಡ್ ದ ಮೋಡ್. ಮೀಡಿಯನ್ಗಿಂತ ಈಸಿ. ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ? 10. ಸೊ ಇಲ್ಲಿ 10. ಸೊ 10 ದಿಸ್ ಇಸ್ ದ ಮೋಡಲ್ ಕ್ಲಾಸ್. ಮೋಡಲ್ ಕ್ಲಾಸ್ ಆದಮೇಲೆ ಏನು, ಇಲ್ಲಿ F1, F0, F2. ಸೊ F1 F0 ಹಿಂದಿಂದು, F2 ಮುಂದಿಂದು. ಸೊ ಇದಾಯಿತು. ನೆಕ್ಸ್ಟ್ ಸೇಮ್ ಹೆಚ್ ತೊಗೊತೀರಾ. ಹೆಚ್ ಅಂದರೆ ಇಲ್ಲೇನು 5, ಯಾಕಂದರೆ ಡಿಫ್ರೆನ್ಸ್ 5. ವ್ಯಾಲ್ಯೂಸ್ ತೊಗೊಳ್ರಿ, ಫಾರ್ಮುಲಾ ಇದೆ, ಫಾರ್ಮುಲಲ್ಲಿ ಹಾಕ್ರಿ. ಮೀಡಿಯನ್ಗಿಂತ ಈಸಿ, ಯಾಕಂದರೆ ಮೀಡಿಯನಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆದರೂ ಫೈಂಡ್ ಮಾಡಬೇಕು. ಇಲ್ಲಿ ಅದು ಇಲ್ಲ. ಸೊ F1, F0, F2. ಸೊ F1 10, F0 4 ಕಮ್ಮಿ ಇರಬೇಕು. F2 F1ಗಿಂತ ಕಮ್ಮಿ ಇರಬೇಕು. F0ಗಿಂತ ಜಾಸ್ತಿ ಕಮ್ಮಿ ಡಸಂಟ್ ಮ್ಯಾಟರ್. ಸೊ F1, F0, F2, H 5. ನೆಕ್ಸ್ಟು L, ಲೋವರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಎಷ್ಟು? 5 ಆಯಿತು. ಫಾರ್ಮುಲಾ L+, ಮೀಡಿಯನಲ್ಲೂ L+. ಇದೊಂದು ಚೇಂಜ್ ಆಗೋದು. F1 - F0. ಅಗೇನ್ F1 - F0 ಶುಡ್ ಬಿ ಪಾಸಿಟಿವ್. ಅಲ್ಲಿ ಹೆಂಗೆ ಮೀಡಿಯನಲ್ಲಿ ಪಾಸಿಟಿವ್, ಇಲ್ಲೂ ಹಂಗೆ ಪಾಸಿಟಿವ್. ಟು F1 - F0 - F2 ವ್ಯಾಲ್ಯೂಸ್ ಹಾಕ್ರಿ. ಅಗೇನ್ ಇದು ಏನಿದೆ, ಇಟ್ ಇಸ್ ಸೇಮ್, ಒಳಗಿಂದಷ್ಟೇ ಚೇಂಜ್ ಆಗ್ತಿರೋದು. ಫಾರ್ಮುಲಾ ನೆನ್ಪಿಡ್ಕೊಳೋದು ಏನಿಲ್ಲ. ಸೊ ಎಷ್ಟೆಷ್ಟು ಮಾರ್ಕ್ಸು ಪ್ರತಿಯೊಂದಕ್ಕೂ ಅಂತಲೂ ಹಾಕಿದ್ದೀನಿ. ಓಕೆ, 1 2 3 ಇದು ಹಾಕಿದ್ದು, ಇನ್ನೊಂದು ಹಾಫ್ ಬಂತು. ಫೈನ್, ಇದು ಬಿಡ್ರಿ ಇದು. ಸೊ 3 ಮಾರ್ಕ್ಸು. ಓಕೆ, ಸೊ ಫೈನಲಿ ಮೋಡ್ ವ್ಯಾಲ್ಯೂ ಡನ್. ಓಕೆ, ಇನ್ನೊಂದು ಎಕ್ಸಾಂಪಲ್ಲು. ಹೈಯೆಸ್ಟ್ ಯಾವುದಿದೆ? 8. ಸೊ ಇಲ್ಲಿ F1, F0, F2. ದಿಸ್ ಈಸ್ L. ವಾಟ್ ಈಸ್ H? H is 35 - 30, 35 - 25, 10. ಸೊ L 25. ನೆಕ್ಸ್ಟ್ H 10, F1 8 4 7. ಓಕೆ, ಸೇಮ್ ಫಾರ್ಮುಲಲ್ಲಿ ಹಾಕ್ತೀರಾ, ಸಾಲ್ವ್ ಮಾಡ್ತೀರಾ, ಡನ್. ಓಕೆ, ಸೊ ದಿಸ್ ವಾಸ್ ವಿತ್
ಏನು ಡೈರೆಕ್ಟ್, ಆಲ್ಮೋಸ್ಟ್ ಲೈಕ್ ಡೈರೆಕ್ಟ್ ಅಂದರೆ ಮೀಡಿಯನು ಮೀನು ಡೈರೆಕ್ಟಾಗಿ ಸಾಲ್ವ್ ಮಾಡೋದು. ಇದು ಹೇಳಿದ್ನಲ್ಲ ಯಾವುದು ಮೋರ್ ದ್ಯಾನ್ ಲೆಸ್ ದ್ಯಾನ್. ಸೊ ಹಾಗೆ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ ಇದೆ ಅದೇ ತೊಗೊಂಡಿದ್ದೀನಿ. ನಿಮಗೆ ಇಫ್ ಯು ವಾಂಟ್ ಸಮಥಿಂಗ್ ಸಿಮಿಲರ್ ಅಥವಾ ನಂಬರ್ಸ್ ಚೇಂಜ್ ಇರೋದು ಬೇಕು ಅಂದರೆ ಕಮೆಂಟ್ ಮಾಡಿರಿ, ಅದನ್ನು ನೋಡಿ ಇನ್ನು ರಿವಿಷನ್ ಸೀರೀಸ್ ಏನಿದೆ ಒಂದು ವೀಡಿಯೋಲಿ ಅದನ್ನು ಮಾಡ್ತೀನಿ. ಕ್ವಿಕ್ಕಾಗಿ ಮಾಡ್ತೀನಿ, ಯಾಕೆ ನಿಮಗೂ ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ. ಓಕೆ, ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿರ್ತಾರೆ ಅಂದ್ಕೊಡ್ರಿ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇದೆ. ಈಗ ಲೆಸ್ ದ್ಯಾನ್ ಮಾಡಬೇಕು. ಸೊ ಲೆಸ್ ದ್ಯಾನ್ ಮಾಡಬೇಕು ಅಂದರೆ ಹೈಯೆಸ್ಟ್ ಏನಿದೆ 100 ಇದೆಯಾ? ಸೊ ಲೆಸ್ ದ್ಯಾನ್ 100. ಸೊ ಲೆಸ್ ದ್ಯಾನ್ 100 ಅಂದರೆ ಏನಾಗುತ್ತೆ? ಎಲ್ಲ ಇನ್ಕ್ಲೂಡ್. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ ಲೆಸ್ ದ್ಯಾನ್ 100 ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 100 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂದರೆ ಏನಾಗುತ್ತೆ? ಇಡೀ ಕ್ಲಾಸೇ ಬರುತ್ತೆ ತಾನೆ. ಸೊ ಅಲ್ಲ, ಇಲ್ಲೂ ಹಾಗೆ ಲೆಸ್ ದ್ಯಾನ್ ಈ ನಂಬರ್ ಅಂದಾಗ ಏನಾಗುತ್ತೆ? ಎಲ್ಲ ಬರುತ್ತೆ. ಅದ್ರ ಹಿಂದಿನ ಸ್ಟೆಪ್ ಹೋಗ್ರಿ. ಲೆಸ್ ದ್ಯಾನ್ 100 ಆಯಿತು, ಈಗ 90. ಸೊ ಲೆಸ್ ದ್ಯಾನ್ 90 ಅಂದಾಗ ಏನಾಗುತ್ತೆ? ಈ 8 ಇನ್ಕ್ಲೂಡ್ ಆಗಲ್ಲ. ಸಿಮಿಲರ್ಲಿ ಲೆಸ್ ದ್ಯಾನ್ 80 ಅಂದರೆ ಏನಾಗುತ್ತೆ? ಇದೆರಡು ಇನ್ಕ್ಲೂಡ್ ಆಗಲ್ಲ. ಅಂದರೆ ನಿಮ್ಗೆ ಇಲ್ಲಿ ಏನು ಬಂದಿರುತ್ತೆ 7 ಮತ್ತು ಸಪ್ರಾಕ್ಟ್ ಮಾಡ್ತೀರಾ. ಸೊ ಹೆಂಗಿದೆ ನೋಡ್ರಿ ಇಲ್ಲಿ. ಓಕೆ, ಲೆಸ್ ದ್ಯಾನ್ 10. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋದನ್ನ, ಫೈನ್. ಸೊ ಲೆಸ್ ದ್ಯಾನ್ 100 ಅಷ್ಟು ಆಯಿತು. ಲೆಸ್ ದ್ಯಾನ್ 90 8 ಕಮ್ಮಿ ಆಯಿತು. ಸೊ ಇಲ್ಲಿ 8 ಇದೆ, 8 ಕಮ್ಮಿ ಆಯಿತು. ಲೆಸ್ ದ್ಯಾನ್ 80 ಮತ್ತೇನಿದೆ? 7 ಇದೆ. 45ಅಲ್ಲಿ 7 ಕಮ್ಮಿ ಆಯಿತು. ಲೆಸ್ ದ್ಯಾನ್ 100 ಆದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಲೆಸ್ ದ್ಯಾನ್ 10, ಫೈನ್. ಇಲ್ಲಿ 0 ಸ್ಟಾರ್ಟ್ ಮಾಡಿದರೆ ಓಕೆ. ಸೊ ಲೆಸ್ ದ್ಯಾನ್ 10 ಸ್ಟಾರ್ಟ್ ಮಾಡಿದ್ರೆ, ಸೊ ಲೆಸ್ ದ್ಯಾನ್ 10 ಅಂದರೆ ಏನಾಗುತ್ತೆ? 5 ಏನಿದೆ? 5 ಬಂತು. ನೆಕ್ಸ್ಟು ಇಲ್ಲಿ ಲೆಸ್ ದ್ಯಾನ್ 20. ಸೊ 20 ಅಂದಾಗ ಏನಾಯಿತು? 2 ಆ್ಯಡ್ ಮಾಡ್ತೀರಾ. 5 + 3 8. ಸಿಮಿಲರ್ಲಿ ಲೆಸ್ ದ್ಯಾನ್ 30 8 ಬಂದಿದೆ, 8ಗೆ ಏನು ಆ್ಯಡ್ ಮಾಡ್ತೀರಾ? 4 ಆ್ಯಡ್ ಮಾಡ್ತೀರಾ, 12. ನೆಕ್ಸ್ಟ್ ಲೆಸ್ ದ್ಯಾನ್ 40 12 ಇದೆ, 12ಗೆ 3 ಆ್ಯಡ್ ಮಾಡ್ತೀರಾ, 15. ಮುಗೀತು. ಓಕೆ, ಸೊ ಎಲ್ಲ ಅದನ್ನು ಹಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0. ಓಕೆ, ಇದು ಮೋರ್ ದ್ಯಾನ್ 100 ಮೋರ್ ದ್ಯಾನ್ 100 0ನೇ ಇರುತ್ತೆ. ಸೊ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಏನಾಗುತ್ತೆ? ಟೋಟಲ್ ಏನಿದೆ ಅಷ್ಟು. ಈಗ ನಿಮ್ಮ ಕ್ಲಾಸಲ್ಲಿ ಹೂ ಸ್ಕೋರ್ಡ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0 ಏನಾಗುತ್ತೆ? ಇಡೀ ಕ್ಲಾಸ್ ಬಂತು ತಾನೆ. ಯಾರೋ ಒಬ್ಬರು ಇಬ್ಬರು ಅಂತಲ್ಲ, ಇಡೀ ಕ್ಲಾಸು. ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಷ್ಟು. ಒಬ್ರು ಅಂದರೆ ಒಬ್ಬರು, 10 ಜನ ಅಂದರೆ 10 ಜನ, 100 ಜನ 100 ಜನ. ಸೊ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 0 ಮೀನ್ಸ್ ಇಟ್ಸ್ ದ ಟೋಟಲ್ ನಂಬರ್ 53. ಓಕೆ, ನೆಕ್ಸ್ಟು ಮೋರ್ ದ್ಯಾನ್ ಆರ್ ಈಕ್ವಲ್ ಟು 10. 0 to 10 ಎಷ್ಟು? 5. ಈ 5 ಬಿಟ್ಟು. ಸೊ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂದರೆ 5 ಏನಿದೆ 53 ಸಪ್ರಾಕ್ಟ್ ಮಾಡಬೇಕು, 48. ನೆಕ್ಸ್ಟು ಮೋರ್ ದ್ಯಾನ್ ಆರ್ ಈಕ್ವಲ್ ಟು 20. ಈಗ 48 ಬಂದಿದೆ. 48ಅಲ್ಲಿ ಏನು ಮಾಡ್ತೀರಾ? ಮೋರ್ ದ್ಯಾನ್ ಆರ್ ಈಕ್ವಲ್ ಟು 20 ಅಂದರೆ 3 ಸಪ್ರಾಕ್ಟ್ ಮಾಡ್ತೀರಾ, 45. ಸಿಮಿಲರ್ಲಿ ಹಾಗೆ ನೆಕ್ಸ್ಟ್ ಏನಿದೆ? 4 ಇದೆ, 45 - 4. ಸೊ ಮೋರ್ ದ್ಯಾನ್ ಲೆಸ್ ದ್ಯಾನ್ ನೋಡ್ಕೊಳ್ಳಿ ಒಂದ್ಸಲ. ಯಾಕಂದರೆ ಅಪ್ಲಿಕೇಶನ್ ಅಂತ ಕೇಳಿದ್ರು ಅಂದರೆ ಇದು ಒಂದು ಕೇಳೋ ಚಾನ್ಸಸ್ ಇದೆ. ಇದು ಬಿಟ್ಟರೆ ಡೈರೆಕ್ಟ್ ಹಿಂಗೆ ತೊಗೊಂಡು ಗೋಲಿ ಹೊಡೀರಿ. ಓಕೆ, ಸೊ ನಿಮಗೆ ಅಗೇನ್ ಇದು ಇನ್ನೂ ಏನಾದರೂ ಮೋರ್ ದ್ಯಾನ್ ಲೆಸ್ ದ್ಯಾನ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಇಟ್ಸ್ ಇಟ್. ಆ್ಯಂಡ್ ಅಗೇನ್ ಸ್ಟೆಪ್ ಡಿವಿಯೇಷನ್ ಅಸ್ಯೂಮ್ಡ್ ಮೀನ್ ಮೆಥಡು ನೋಡಿರಿ. ಇವನ್ ಐ ವಿಲ್ ಬಿ ಸಾಲ್ವಿಂಗ್ ಒನ್ಸ್. ಹಿಂದೆ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಅವ್ರು ಕೇಳಿಲ್ಲ, ಬಟ್ ಆದರೂ ನಾನು 3 ಮೆಥಡ್ ತೊಗೊಂಡು ಸಾಲ್ವ್ ಮಾಡಿದ್ದೇನೆ. ಮಾಡಲ್ ಕ್ವಶನ್ ಪೇಪರ್ 4 ಅಥವಾ 3 4. ಸೊ ಚೆಕ್ ದಟ್ ಇಫ್ ಯು ವಾಂಟ್. ದಟ್ಸ್ ಇಟ್. See you soon in the next revision series. Thank you. Jai Hind, Jai Karnataka.